ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ ಒಂದು ನ್ಯೂ ಅಪ್ಡೇಟು. ಒಂದು ಕಡೆ ಗುಡ್ ನ್ಯೂಸು, ಇನ್ನೊಂದು ಕಡೆ ಬ್ಯಾಡ್ ನ್ಯೂಸು. ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಇದು ಗುಡ್ ನ್ಯೂಸ್ ಕೂಡ. ಈ ವರ್ಷ ಯಾರ್ಯಾರು ಇಂಜಿನಿಯರಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನಿಮಗೆ ಗುಡ್ ನ್ಯೂಸು ಕೂಡ. ನಾನು ಆಲ್ರೆಡಿ ಮೊದಲೇ ಹೇಳಿದ್ದೇನೆ, ಸ್ವಲ್ಪ ವರ್ಷದ ನಂತರ ಡೌನ್ ದ ಲೈನು 3 ಇಯರ್ಸ್ನ ನಂತರ ಕರ್ನಾಟಕದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಕನ್ಸಿಡರ್ ಮಾಡಿದರೆ ಇನ್ನೊಂದು 2-3 ಇಯರ್ಸ್ನ ನಂತರ ಇದು 100% ನನ್ನ ಅನಿಸಿಕೆ ಪ್ರಕಾರ ಇದು ಹೀಗೆ ಆಗುತ್ತೆ. ಕರ್ನಾಟಕದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ಗಳನ್ನು ತಗೊಂಡ್ರೆ ಲಿಸ್ಟ್ಗಳಲ್ಲಿ RVದು 3 ಬ್ರಾಂಚಸ್, RVC, RVIT, RV ಯೂನಿವರ್ಸಿಟಿ. ಅದಾದಮೇಲೆ ಎರಡನೇದು PSCದು 2 ಬ್ರಾಂಚು, ಒಂದು PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್, PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಮೂರನೇದು BMS ಅವರದ್ದು ವೆರಿ ಇಂಪಾರ್ಟೆಂಟು. ಈ ವಿಡಿಯೋದಲ್ಲಿ ನಾನು ಹೇಳಬೇಕಾಗಿದ್ದು ಅದೇ ವಿಷಯವನ್ನು. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವರು ಹೊಸ ಬ್ರ್ಯಾಂಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರಂತೆ. ಅಫಿಷಿಯಲ್ ಆಗಿ ನನಗಿನ್ನೂ ಕನ್ಫರ್ಮೇಷನ್ ಬರಲಿಲ್ಲ. ನಾನು ಇದೊಂದು ಪೇಪರ್ನ ಆರ್ಟಿಕಲಲ್ಲಿ ನೋಡಿದ್ದು. ಇನ್ನು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ ನಂತರ ನಮಗಿದರ ಕಂಪ್ಲೀಟ್ ಕನ್ಫರ್ಮೇಷನ್ ಬರುತ್ತೆ. ಓಕೆ, ಸೊ BMS CE ಇದೆ, ಆಲ್ರೆಡಿ BMS IT ಇದೆ. ಸೊ BMS ಯೂನಿವರ್ಸಿಟಿನೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಂತೆ. ಸೇಮ್ ಕ್ಯಾಂಪಸ್ಸಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕ್ಯಾಂಪಸ್ ಇದೆ ನೋಡಿ, ಅಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಸರಿನಾ? ನಾನು ಹೇಳಿದ ಪ್ರಕಾರ 3 ಕಾಲೇಜಸ್ಗಳು, 3 ಕ್ಯಾಂಪಸ್ಗಳು RVದಾಯಿತು, 2 ಕ್ಯಾಂಪಸ್ಗಳು PSCದಾಯಿತು. ಈಗ 3ನೇ ಕ್ಯಾಂಪಸ್ BMSCದು ಜಾಯ್ನ್ ಆದರೆ ಟೋಟಲ್ 8 ಕ್ಯಾಂಪಸ್ಗಳು ಇವರದ್ದೇ ಆಯಿತು. ಸರಿನಾ? ಇನ್ನು ಇದರ ಜೊತೆಗೆ ಒಂದು JCE ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವರದ್ದು, ಅದು ಪ್ಲಸ್ ಅವರದ್ದು ಇನ್ನೊಂದು ಕ್ಯಾಂಪಸ್ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇವು 2. ಓಕೆ, ಸೊ ಇದಿಷ್ಟು ಕಾಲೇಜ್ಗಳು ಡಾಮಿನೇಟ್ ಮಾಡುತ್ತೆ. ಓಕೆ, ಡೌನ್ ದ ಲೈನ್ 3 ಇಯರ್ಸಲ್ಲಿ, ಇದರಲ್ಲಿ ಡೌಟೇ ಇಲ್ಲ. ಅದು ಬಿಟ್ಟರೆ ಅದ್ರ ಜೊತೆ ನಮ್ಮ UVC ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು ಇದು ಕೂಡ ಜಾಯ್ನ್ ಆಗಬಹುದು. ಅದು ಗೊತ್ತಿಲ್ಲ. ಯಾಕೆ ಕೇಳಿದರೆ ಯೂನಿವರ್ಸಿಟಿ ಒಂದು IIT ಮಾಡೆಲ್ ಆಗಿರ್ಲಿಕ್ಕೆ ಹೋಗಿ ಫೀಸ್ ಕಡಿಮೆ ಇರಲಿಕ್ಕೆ ಹೋಗಿ ತುಂಬ ಸ್ಟೂಡೆಂಟ್ಸ್ಗಳು ಕೆಲವೊಂದು ಟೈಮು ಫೀಸ್ ಕಡಿಮೆ ಇರುತ್ತೆ, ಮತ್ತು ಪಿಯರ್ ಗ್ರೂಪ್ ಒಳ್ಳೆ ಸಿಗುತ್ತೆ, ಪ್ಲೇಸ್ಮೆಂಟ್ ಒಳ್ಳೆಯದೆ ಅಂತ UVCನ ಪ್ರಿಫರ್ ಮಾಡ್ತಾರೆ. ಇದು ಒಂದು ಲಿಸ್ಟಲ್ಲಿ ಇರ್ಬೋದು. ಅದು ಬಿಟ್ಟರೆ ನಾನು ಹೇಳಿದ್ದೆಲ್ಲ ಡೌನ್ ದ ಲೈನು ಇದೇ ಇಷ್ಟು ಕಾಲೇಜ್ಗಳು ಅವರು ತಮ್ಮ ಬ್ರ್ಯಾಂಡನ್ನು ಇಟ್ಕೊಂಡು RV ಬ್ರ್ಯಾಂಡನ್ನು ಇಟ್ಕೊಳ್ಳುತ್ತೆ, BMSC ಬ್ರ್ಯಾಂಡನ್ನು ಇಟ್ಕೊಳ್ಳುತ್ತೆ, PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ನ ಬ್ರ್ಯಾಂಡನ್ನು ಇಟ್ಕೊಳ್ಳುತ್ತೆ, JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ JCE ಅಂತೇಳೋ ಒಂದು ಬ್ರ್ಯಾಂಡನ್ನು ಇಟ್ಕೊಂಡು ಇವು ಇದೇ ಟಾಪ್ 10 ಕಾಲೇಜಲ್ಲಿ ಹೋಗುತ್ತಂತೆ. ಓಕೆ, ಸೊ ಬಲ್ಲ ಮೂಲಗಳಿಂದ ನನಗೆ ಬಂದಿರೋ ಪ್ರಕಾರ ಇದನ್ನು ಸೀಟ್ ಮ್ಯಾಟ್ರಿಕ್ಸಲ್ಲಿ ಕನ್ಫರ್ಮ್ ಆಗಬೇಕು. KCT ಬರ್ತಾರಾ ಇಲ್ವಾ, ಅಥವಾ ಡೈರೆಕ್ಟ್ ಅಡ್ಮಿಷನ್ನ, ಬೇರೆ ಅವರದ್ದೇ ಆದಂತಹ ಸಪ್ರೇಟ್ ಎಕ್ಸಾಮ್ ಇಡ್ತಾರಾ? ಬಟ್ ಇನ್ನೂರು ಸಪ್ರೇಟ್ ಎಕ್ಸಾಮನ್ನು ಇಡೋದು ನಮಗೆ ಡೌಟ್ ಅಂತ ಅಂದ್ಕೊಳ್ತೇನೆ. CET ಅಂಡರ್ ಬರ್ತಾರೆ ಅಂತ ಅಂದ್ಕೊಳ್ತೇನೆ, ಬಟ್ ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮೇಷನ್ ಬರಲಿಲ್ಲ. ಓಕೆ, ಸೊ ಅದು ಬಂದ ನಂತರ ನಾನು ಇದನ್ನು ಹೇಳ್ತೇನೆ. ಸೊ ಯಾವ ಬ್ರಾಂಚಸ್ಗಳನ್ನು ತಗೊಳ್ತಾ ಇದ್ದಾರೆ ಕೇಳಿದರೆ ಎಷ್ಟು ಇಂಟೇಕ್ ಅದರ ಬಗ್ಗೆ ಹೇಳಲಿಲ್ಲ. UGಯಲ್ಲಿ BTech ಪ್ರೋಗ್ರಾಮ್, ಯಾಕಂತ ಕೇಳಿದರೆ ಇಲ್ಲಿ ಮಾಡ್ತಾ ಇರೋದು ಯೂನಿವರ್ಸಿಟಿ. ಸರಿನಾ? ಯೂನಿವರ್ಸಿಟಿ ಆಗಿರ್ಲಿಕ್ಕೆ ಹೋಗಿ UGಯಲ್ಲಿ BTech ಪ್ರೋಗ್ರಾಮ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸು. ಇನ್ನೊಂದು UGಯಲ್ಲಿ ಇನ್ನೊಂದು ಕೋರ್ಸ್ ಏನು ಅಂತ ಕೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೊಬೋಟಿಕ್ಸ್. ಇವೆರಡು ಕೋರ್ಸ್ಗಳನ್ನು UG ಇದರಲ್ಲಿ ಇದು ಮಾಡ್ತಾ ಇದ್ದಾರೆ. ಅದಾದ ನಂತರ ಡ್ಯುವೆಲ್ ಡಿಗ್ರಿಯನ್ನು ಕೊಡ್ತಾ ಇದ್ದಾರೆ. UG BTech ಜೊತೆ PG MTech. ಅದು ಯಾವುದಕ್ಕಂತ ಕೇಳಿದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿತ್ VLSI ಡಿಸೈನ್ನು ಕೂಡ ತಗೊಳ್ತಾ ಇದ್ದಾರೆ. ವೆರಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ. ಸೊ ಇದರಲ್ಲಿ ನಿಮಗೆ ಇಂಟಿಗ್ರೇಟೆಡ್ ಇರುತ್ತೆ. ಇಂಟಿಗ್ರೇಟೆಡ್ ಅಂತ ಹೇಳಿದ್ರೆ ನಿಮಗೆ UG ಮತ್ತು PG ಪ್ರೋಗ್ರಾಮ್ ಎರಡೂ ಕೂಡ, ಅಂದರೆ ಮಾಸ್ಟರ್ಸ್ ಡಿಗ್ರಿನೂ ಕೂಡ ನೀವು ಮಾಡ್ಬೋದು. ಯಾರ್ಯಾರು EC ರಿಲೇಟೆಡ್ ಇಂಟ್ರೆಸ್ಟೆಡ್ ಇದ್ದೀರಾ ನೀವು ಮಾಡ್ಬೋದು. ಇದನ್ನು ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಆ್ಯಂಡ್ ನಾನೊಂದು ಪೇಪರ್ ಆರ್ಟಿಕಲನ್ನು ನೋಡಿ ನಾನು ಇದನ್ನು ಹೇಳ್ತಾ ಇರೋದು. ಆ್ಯಸ್ ಲಾಂಗ್ ಆ್ಯಸ್ ಇದು ಸೀಟ್ ಮ್ಯಾಟ್ರಿಕ್ಸ್ ಬರೋವರೆಗೂ ಇದನ್ನು ಕನ್ಫರ್ಮೇಷನ್ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂತ ಕೇಳಿದರೆ ಅವರದ್ದೇ ಆದಂಥ ಸಪ್ರೇಟು ಟೆಸ್ಟನ್ನು ಇಟ್ಟರೆ ಅಥವಾ KCETಗೆ ಪಾರ್ಟಿಸಿಪೇಟೇ ಮಾಡದೇ ಇದ್ದರೆ, JEE ಮೀನ್ಸ್ ಥ್ರೂ ಅಥವಾ JEE ಸ್ಕೋರ್ ಥ್ರೂ ಇದನ್ನು ತೊಗೊಂಡ್ರೆ, ಅಡ್ಮಿಷನ್ ತೊಗೊಂಡ್ರೆ, ಯಾಕಂದರೆ ಯೂನಿವರ್ಸಿಟಿ ಅಲ್ವಾ, ಸೊ ಆ ಥರ. ಓಕೆ, ಗೊತ್ತಿಲ್ಲ ಇದು ಏನು ಸರ್ ಗುಡ್ ನ್ಯೂಸ್ ಏನು ಅಂತ ಕೇಳಿದರೆ, ಯಾರ್ಯಾರು BMS ಅಂತ ಹೇಳೋ ಒಂದು ಬ್ರ್ಯಾಂಡ್ ಇದಕ್ಕೆ ಹೋಗಬೇಕು ಅಂತಿದ್ರೆ 100% ಇದನ್ನು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಡಿಸ್ಅಡ್ವಾಂಟೇಜ್ ಏನು ಅಂತ ಕೇಳಿದರೆ BMSC ಕ್ಯಾಂಪಸಲ್ಲೇ ಇರೋದು. 100% ಇವರನ್ನು ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಎಲ್ಲ ಬ್ಯಾಚನ್ನು ಆಲ್ಮೋಸ್ಟ್ BMSC ಜೊತೆನೇ ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟಿಗೆ ಕೂರಿಸ್ತಾರೆ. ಯಾಕಂದರೆ ಅವರಿಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದರೆ ಇದು ತುಂಬ ಇಂಪಾರ್ಟೆಂಟ್ ಅವರಿಗೆ. RVIT ಇರ್ಬೋದು, RV ಯೂನಿವರ್ಸಿಟಿ ಇರ್ಬೋದು, ಅವ್ರು ತಗೊಳ್ಳುವಾಗ ಹೇಳಿದಂಥ ಒಂದೇ ಒಂದು ವರ್ಡ್ ಏನು ಅಂತ ಕೇಳಿದರೆ RVC ಜೊತೆ ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್ ಅಂತ, ಆಯಿತಾ? ಅದಾದಮೇಲೆ ಎಲ್ಲರೂ ಅಷ್ಟೇ PS ಅವರು ಇವತ್ತು ಅದನ್ನೇ ಯೂಸ್ ಮಾಡ್ತಾ ಇರೋದು. ಈವನ್ BMSCನೂ ಅದನ್ನೇ ಯೂಸ್ ಮಾಡ್ತಾರೆ, ನೆನಪಿಟ್ಕೊಳ್ಳೆ. ಸೊ ಇಲ್ಲಿ ಕಾಂಪಿಟೇಷನ್ ಆಲ್ರೆಡಿ ನಾನು ನಿಮ್ಗೆ ಮೊದಲೇ ಹೇಳಿದ್ದೇನೆ, ಮೋರ್ ದ್ಯಾನ್ 2500 ಸೀಟ್ಸ್ಗಳಿದೆ. ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ಗಳು ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆ ಇದನ್ನು ಇನ್ಕ್ಲೂಡ್ ಮಾಡಿದರೆ ಮತ್ತು ಅದನ್ನು ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್ ಮಾಡಿದರೆ ಕಾಂಪಿಟೇಷನ್ ಇನ್ಕ್ರೀಸ್ ಆಗೇ ಆಗುತ್ತೆ. ಓಕೆ, ಗೊತ್ತಿಲ್ಲ. ಲಾಸ್ಟ್ ಇಯರ್ ಸೀಟ್ ಬ್ಲಾಕಿಂಗ್ ವಿಷಯದಲ್ಲಿ ಹೆಸರು ಬಂದಂಥ ಒಂದು ಕಾಲೇಜು BMSC. ಓಕೆ,
ಸೊ ನೋಡೋಣ ಇದರ ಬಗ್ಗೆ. ನನಗೆ ಸದ್ಯಕ್ಕೆ ನಾನು ಪೇಪರ್ ಆರ್ಟಿಕಲನ್ನು ನೋಡಿ ನಾನು ನಿಮ್ಗೆ ಹೇಳ್ತಾ ಇರೋದು. ಇದರ ಕನ್ಫರ್ಮೇಷನ್ ಬಂದ ತಕ್ಷಣ ನಾನು ನಿಮಗೆ ಕನ್ಫರ್ಮ್ ಮಾಡ್ತೇನೆ. ಓಕೆ, ಸೊ ಅದೇ ರೀತಿ ಯಾರಿಗಾದರೂ ನಮ್ಮದು ಆ್ಯಂಟಿಕ್ಲಾ ಕೋಚಿಂಗ್ ಅಕಾಡೆಮಿಯ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ನೀವು ಆನ್ಲೈನಲ್ಲಿ ಜಾಯ್ನ್ ಆಗಬೇಕು ಅಂದರೆ ಓನ್ಲಿ KCET 1999 ರುಪೀಸು, ಓನ್ಲಿ ಕಾಮಿಡಿಗೆ 1999 ರುಪೀಸು, ಬೋತ್ KCET ಆ್ಯಂಡ್ ಕಾಮಿಡಿಗೆ 2999 ರುಪೀಸು ಫಾರ್ ಫಸ್ಟ್ 100 ಸ್ಟೂಡೆಂಟ್ಸ್. ಇಲ್ಲ ಸರ್ ನಮ್ಗೆ ನೀವೇ ಆಪ್ಷನ್ ಎಂಟ್ರಿ ಮಾಡಿ ಕೊಡಿ, ನಿಮ್ಮ ಆಫೀಸಿಗೆ ಬರ್ತೇವೆ ನಾವು ಬೆಂಗಳೂರಲ್ಲಿ ಅಂತಾದರೆ ಫಾರ್ ಓನ್ಲಿ KCET 3999 ರುಪೀಸ್, ಫಾರ್ ಓನ್ಲಿ ಕಾಮಿಡಿಗೆ 3999 ರುಪೀಸ್, ಫಾರ್ ಬೋತ್ KCET ಆ್ಯಂಡ್ ಕಾಮಿಡಿಗೆ 4999 ರುಪೀಸ್ ಫಾರ್ ಫಸ್ಟ್ 100 ಸ್ಟೂಡೆಂಟ್ಸ್. ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು. ನಿಮ್ಗೆ ಯಾವ ಕಾಲೇಜು ಮಿಸ್ ಆಗೋದಿಲ್ಲ, ಯಾರಿಗೆ ಎಲ್ಲಿ ರಿಸರ್ವೇಷನ್ ಇದೆ, ಎಲ್ಲಿ SNQ ಕೋಟಾ ಇದೆ, ನೀವು ಹೇಗೆ ಆಪ್ಷನ್ ಎಂಟ್ರಿನ ಮಾಡಬೇಕು, ಯಾವ ಬ್ರಾಂಚನ್ನು ಯಾವ ಆರ್ಡ್ರಲ್ಲಿ ಇಡಬೇಕು, ಆ ಕಾಲೇಜಲ್ಲಿ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಹೇಗಿದೆ, ಅಥವಾ KEA ಕಡೆಯಿಂದ ನೆಡುವಂಥ ಪ್ರಾಸೆಸ್ಗಳಿದೆಯಲ್ಲ 2.5 months, ಆ ಪ್ರಾಸೆಸ್ಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಯು ಡೋಂಟ್ ಮಿಸ್ ಎನಿಥಿಂಗ್. ಓಕೆ, ತುಂಬ ಸ್ಮೂತಾಗಿ ನಡ್ಕೊಂಡು ಹೋಗುತ್ತೆ. ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಒಳ್ಳೆ ನಿಮಗೆ ಡಿಸರ್ವ್ಡ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ ತುಂಬ ಸ್ಮೂತಾಗಿ ನಡೆಸ್ಕೊಡು ಜವಾಬ್ದಾರಿ ನಂದು. ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224, ಆದಷ್ಟು ಬೇಗ ಜಾಯ್ನ್ ಆಗಿ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೊಂದಿಷ್ಟು PES ಯೂನಿವರ್ಸಿಟಿ ಮತ್ತು RV ಯೂನಿವರ್ಸಿಟಿದು ಒಂದಿಷ್ಟು ಕಂಟೆಂಟ್ಗಳನ್ನು ಹೇಳಬೇಕಿದೆ. ಅದು ನೆಕ್ಸ್ಟು ವಿಡಿಯೋದಲ್ಲಿ ನಾನು ಖಂಡಿತ ಹೇಳ್ತೇನೆ, ಸರಿನಾ? ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.